ಕೋಳಿ ಅಂಕ ಅಂತಂದ್ರೆ ತುಳುನಾಡಿನ ಸಂಸ್ಕೃತಿ. ಆದ್ರೆ ಕಾನೂನಿನ ಕಾರಣ ನೀಡಿ ಕೋಳಿ ಅಂಕಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಆಗ್ತಾ ಇದೆ. ಇತ್ತೀಚೆಗೆ ನಡೆದಂತ ಈ ಕೋಳಿ ಅಂಕದಲ್ಲಿ ಪೊಲೀಸರು ಕೇಸ್ ಸೇರಿದಂತೆ ರಾಜಕೀಯ ನಾಯಕರ ಒಂದಷ್ಟು ವಾಕ್ಸಮರಕ್ಕೂ ಕೂಡ ಕಾರಣ ಆಗಿದೆ. ಅಸಲಿಗೆ ಅಲ್ಲಿ ಹಾಗಾದ್ರೆ ನಡೆದಿದ್ದೇನು ಅನ್ನುವಂತ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಕರಾವಳಿಯಲ್ಲಿ ಕೋಳಿ ಅಂಕ ಕಾಳಗ. ಶಾಸಕ ಅಶೋಕ್ ಹೇಳಿಕೆ ಬೆನ್ನಲ್ಲೇ ವಿವಾದ. ಕರಾವಳಿ ಅಂದ್ರೆ ಸಂಸ್ಕೃತಿಗಳ ಆಗರ, ವಿಶೇಷ ಆಚರಣೆ ಇಲ್ಲಿನ ವೈಶಿಷ್ಟ್ಯ. ಇಂತಹ ವಿಶೇಷ ಜಾತ್ರೆ ನೇಮೋತ್ಸವದ ವೇಳೆ ಕೋಳಿ ಅಂಕ ನಡೆಸಲಾಗುತ್ತೆ. ಈ ಬಾರಿ ಕೋಳಿ ಅಂಕಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ತಡೆಯೊಡ್ಡಲಾಗಿದೆ. ಇದು ಕರಾವಳಿಗರ ಕಣ್ಣು ಕೆಂಪಾಗಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಕೇಪು ಶ್ರೀ ಉಳ್ಳಾಲ್ತಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಕಜಂಬು ಜಾತ್ರೋತ್ಸವ ನಡೆಯಿತು. ಈ ಹಿನ್ನೆಲೆ ಆಯೋಜಿಸಿದ ಕೋಳಿ ಅಂಕವನ್ನ ವಿಟ್ಲ ಪೊಲೀಸರು ತಡೆ ಹಿಡಿದಿದ್ದಾರೆ. ಇದಾದ ಬಳಿಕ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸ್ಥಳಕ್ಕೆ ತೆರಳಿ ಹವೆ ನಿಂತು ಕೋಳಿ ಅಂಕ ನಡೆಸಿದರು. ಇದರ ಬೆನ್ನಲ್ಲೇ ಶಾಸಕ ಅಶೋಕ್ ರೈ ಸೇರಿ 17 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಇದೇ ವಿಚಾರದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ಪುತ್ತೂರು ಶಾಸಕ ಅಶೋಕ್ ರೈ ಪೊಲೀಸರಿಗೆ ಬೈದಿದ್ದಾರೆ. ಅಮ್ಮಡ ಜಗೆ ಕೋಡದಾಟ ಬಿಟ್ಟು ಬೇಡ್ರಿ ಪೊಲೀಸ್ ಇಡೀ ಅಕಲಮೇ ದರ್ಬಾರ ಅಲ್ಪ ಹೆಚ್ಚಿನ ದೂದು ಕೂಡ ಕಟ್ಟಿಸಿರು ಅಲ್ಪ ದೂದು ಇಜ್ಜಿ ಬತ್ತದ ಒಂಜಿ ಪಾಪ ಇಡೀ ವರ್ಷ ಬೆಂದದ ದೊಡ್ಡ ಕೋರಿನ ಬತ್ತವತ್ತವರ ಕಟ್ಟದೊಂಜಿ ಕಜಿಪವಂತ ದಿನಕವಂಡ ಈ ಪೊಲೀಸ್ ತಗಲ ಅಡೆ ಬತ್ತದ ಲಾಠಿ ಚಾರ್ಜ್ ಮಲ್ಪೆ ಅವು ಮಲ್ಪೆ ಇಂದು ಮಲ್ಪೆ ಮುಗ್ಲೆ ಬೋಡಿಗೆ ಹಚ್ಚಿ ಕಲ್ವಾಣಕ್ಲಿ ಮುಗ್ಲಿ ಮುಗ್ಲೆ ನಿಜವಾಗ್ಲೇ ಬೋಡಿಗೆ ಹಚ್ಚಿ ಎರುಗಡ ಬಯ್ಯ ಮುಟ್ಟುವಂತ ಕೋಡದಾಟ ಮಲ್ಪದು ಬರ್ತನೆ ಬಾಕಿ ಕೆಲವು ಪೊಂಜನಕಲ್ಲ ನೆರಪೇರು ಬರ್ರೆ ಇದು ಕೋಡದಾಟ ಅಧಿಕೃತ ಮಲ್ಪೊಲಿ ಬಂದ ಪೊಂಜನಕಲ್ಲ ವಿರೋಧಲ್ಲಿ ಈ ಕೋಡದಾಟ ಹೋಗ್ಬಿಡ ಕೆಲವು ಮಲ್ಪುಲ್ಲ ಹಂಚದು ಈ ಅವು ಒಂದು ಹಂಚಿದ ದುಡ್ಡು ಕಟ್ಟದಿ ಮುಗಲ ಬಂಗಾರ ಗಿಂಗಾರ ಕೊಡದ ಹಂಚಿ ಕೊಡದಿಯಲ್ಲ ಈಗಲಕ್ಕೆ ಅಧಿಕೃತ ಮಲ್ಪೇರ್ಲತ್ತೆ ಬುಡಿಯರ್ಲತ್ತೆ ಇಂಚಾದಲ್ಲಿ ಒಂಜಿ ತಾರ ಹಂಚಿ ಇಂಚುವಂತಿರಲ್ಲ ಬಂಗ ಹಾಪುಣ ಹಂಚುವಂತಿರಲ್ಲ ಬಂಗ ಹಾಪುಣ ಐಕಾದು ನಮ್ಮನ್ನ ಬ್ಯಾಲೆನ್ಸ್ ಇರ್ಬೋಪುಣೆ ಬೋಡ ಬರ್ಚಾದ ಇದು ಮಾತಾಡಲಿಕ್ಕೆ ಕೋಡದಾಟ ಬೋಡದಾಡ ಒಂಜಿ ಆಜರಿಂಗೊಂಡು ಕೋಡದಾಟ ಕೊಂಚ ಕಾನೂನು ಅಂತ ಕೋಡದಾಟ ಮಲ್ಪೆ ಹಣಕ್ಕೆಲ್ಲ ಅಕ್ಕಣಗಲಿ ಮೆಲ್ಲ ಉಲ್ಟು ಅಂತಿರಲಿಲ್ಲ ಜಂಕ್ಲೇನು ಚಪ್ಪುಡುಗರು ಐಕ ಮಾಡೋದು ಎಲ್ಲ. ಎರಡನೇ ದಿನದ ಕೋಳಿ ಅಂಕಕ್ಕೆ ಪೊಲೀಸರು ಮತ್ತೆ ಬ್ರೇಕ್ ಹಾಕಿದ್ದು ಮಾಜಿ ಶಾಸಕ ಸಂಜು ಮಠಂದೂರು ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ್, ಎಂಎಲ್ಸಿ ಕಿಶೋರ್ ಕುಮಾರ್ ಸ್ಥಳಕ್ಕೆ ತೆರಳಿ ಕೋಳಿ ಅಂಕವನ್ನ ನಡೆಸಿದ್ದಾರೆ. ಹೀಗಾಗಿ ಬಿಜೆಪಿ ಮುಖಂಡರು ಸೇರಿ 27 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇದು ಸಾರ್ವಜನಿಕ ವಲಯದಲ್ಲೂ ಕೂಡ ಭಾರಿ ಚರ್ಚೆಗೆ ಕಾರಣವಾಗಿದೆ. ಎರಡನೇ ದಿನ ರಾಜಕೀಯ ಮೈಲೇಜ್ಗೆ ಬಿಜೆಪಿ ನಾಯಕರು ಹೋಗಿದ್ರು ಅನ್ನೋ ಆರೋಪಕ್ಕೆ ಶಾಸಕ ಭರತ್ ಶೆಟ್ಟಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ಜೂಜಾಗುವುದಿಲ್ಲ. ಅಂಡರ್ಲೈನ್ ಆಗಿ ಹೇಳ್ತಾ ಇದ್ದೇನೆ, ಯಾವುದೇ ರೀತಿಯ ಜೂಜಾಗುವುದಿಲ್ಲ. ಜೂಜಾಗುವಂತ ಏನಾದ್ರು ಆದ್ರೆ ನಾವು ಖಂಡಿತ ಯಾವ್ಯಾವ ಬಿಜೆಪಿ ಶಾಸಕರು ಅದಕ್ಕೆ ಬೆಂಬಲ ಕೊಡುವುದ ಮತ್ತೊಂದು ನಾವು ಮಾಡುವುದಿಲ್ಲ. ಇದು ಎಲ್ಲೇ ಯಾವುದೇ ರೀತಿಯ ಜೂಜಾಗುವುದಿಲ್ಲ. ಆದ್ರೂ ಸಹ ಆ ರೀತಿಯ ಕಾರ್ಯಕ್ರಮವನ್ನ ಹಿಂದೂ ಭಾವನೆಗಳಿಗೆ ಘಾಸಿ ಆಗುವಂತೆ ಅದನ್ನ ಕಾರ್ಯಕ್ರಮ ನಿಲ್ಲಿಸ್ತಾರೆ. ಅಲ್ಲಿ ಬರುವಂತ ನಮ್ಮ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರ ಮೇಲೆಲ್ಲ ಕೇಸ್ ಹಾಕ್ತಾರೆ, ಪ್ರಾಣಿ ಹಿಂಸೆಯ ಕೇಸ್ ಹಾಕ್ತಾರೆ. ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇವರು ಸರ್ಕಾರದ ನೀತಿಯ ಆಗಿದೆ. ಹಿಂದೂ ಮನಸ್ಥಿತಿಯನ್ನ, ಹಿಂದೂ ಪರಂಪರೆ ಸಂಸ್ಕೃತಿಯನ್ನ ದಮನ ಮಾಡುವಂತ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಒಟ್ನಲ್ಲಿ ಕರಾವಳಿಯಲ್ಲಿ ಕೋಳಿ ಅಂಕ ವಿಚಾರವಾಗಿ ಭಾರಿ ವಿವಾದ ಸೃಷ್ಟಿಯಾಗಿದೆ. ಪೊಲೀಸರು ಕಾನೂನು ಪ್ರಕಾರ ನಾವು ಕ್ರಮವನ್ನ ಕೈಗೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇತ್ತ ಕರಾವಳಿಗರು ಕಾನೂನಿಗಿಂತ ಜನರ ಭಾವನೆಗೆ ಬೆಲೆಯನ್ನ ಕೊಡಿ ಅಂತ ಹೇಳ್ತಿದ್ದಾರೆ. ಕ್ಯಾಮೆರಾ ಪರ್ಸನ್ ದಿವಾಕರ್ ಜೊತೆಗೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕೋಳಿ ಅಂಕ ಅಂತಂದ್ರೆ ತುಳುನಾಡಿನ ಸಂಸ್ಕೃತಿ. ಆದ್ರೆ ಕಾನೂನಿನ ಕಾರಣ ನೀಡಿ ಕೋಳಿ ಅಂಕಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಆಗ್ತಾ ಇದೆ. ಇತ್ತೀಚೆಗೆ ನಡೆದಂತ ಈ ಕೋಳಿ ಅಂಕದಲ್ಲಿ ಪೊಲೀಸರು ಕೇಸ್ ಸೇರಿದಂತೆ ರಾಜಕೀಯ ನಾಯಕರ ಒಂದಷ್ಟು ವಾಕ್ಸಮರಕ್ಕೂ ಕೂಡ ಕಾರಣ ಆಗಿದೆ. ಅಸಲಿಗೆ ಅಲ್ಲಿ ಹಾಗಾದ್ರೆ ನಡೆದಿದ್ದೇನು ಅನ್ನುವಂತ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಕರಾವಳಿಯಲ್ಲಿ ಕೋಳಿ ಅಂಕ ಕಾಳಗ. ಶಾಸಕ ಅಶೋಕ್ ಹೇಳಿಕೆ ಬೆನ್ನಲ್ಲೇ ವಿವಾದ. ಕರಾವಳಿ ಅಂದ್ರೆ ಸಂಸ್ಕೃತಿಗಳ ಆಗರ, ವಿಶೇಷ ಆಚರಣೆ ಇಲ್ಲಿನ ವೈಶಿಷ್ಟ್ಯ. ಇಂತಹ ವಿಶೇಷ ಜಾತ್ರೆ ನೇಮೋತ್ಸವದ ವೇಳೆ ಕೋಳಿ ಅಂಕ ನಡೆಸಲಾಗುತ್ತೆ. ಈ ಬಾರಿ ಕೋಳಿ ಅಂಕಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ತಡೆಯೊಡ್ಡಲಾಗಿದೆ. ಇದು ಕರಾವಳಿಗರ ಕಣ್ಣು ಕೆಂಪಾಗಿಸಿದೆ.
ದಕ್ಷಿಣ ಕನ್ನಡ ಜಿಲ್ಲೆ ಕೇಪು ಶ್ರೀ ಉಳ್ಳಾಲ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕಜಂಬು ಜಾತ್ರೋತ್ಸವ ನಡೆಯಿತು. ಈ ಹಿನ್ನೆಲೆ ಆಯೋಜಿಸಿದ ಕೋಳಿ ಅಂಕವನ್ನ ವಿಟ್ಲ ಪೊಲೀಸರು ತಡೆ ಹಿಡಿದಿದ್ದಾರೆ. ಇದಾದ ಬಳಿಕ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸ್ಥಳಕ್ಕೆ ತೆರಳಿ ಅವೇ ನಿಂತು ಕೋಳಿ ಅಂಕ ನಡೆಸಿದರು. ಇದರ ಬೆನ್ನಲ್ಲೇ ಶಾಸಕ ಅಶೋಕ್ ರೈ ಸೇರಿ 17 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಇದೇ ವಿಚಾರದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ಪುತ್ತೂರು ಶಾಸಕ ಅಶೋಕ್ ರೈ ಪೊಲೀಸರಿಗೆ ಬೈದಿದ್ದಾರೆ. ಅಮ್ಮಡ ಜಗ ಕೋಡದಾಟ ಬಿಟ್ಟು ಮಾಡ್ರಿ ಪೊಲೀಸ್ ಇಡೀ ಅಕಲಮೇ ದರ್ಬಾರ ಅಲ್ಪ ಹೆಚ್ಚಿನ ದೂದು ಕೂಡ ಕಟ್ಟಿಸಿರು ಅಲ್ಪ ದೂದು ಇಚ್ಚಿ ಬತ್ತದ ಒಂಜಿ ಪಾಪ ಇಡೀ ವರ್ಷ ಬೆಂದದ ದೊಡ್ಡ ಕೋರಿನ ಪಾತವಾತೋರ ಕಟ್ಟದೊಂಜಿ ಕಜಿಪು ಅಂತ ತಿನ್ಕವಂಡ ಈ ಪೊಲೀಸ್ ತಕ್ಕಲ ಅಡೆ ಬತ್ತದ ಲಾಠಿ ಚಾರ್ಜ್ ಮಲ್ಪೆ ಅವು ಮಲ್ಪೆ ಇಂದು ಮಲ್ಪೆ ಬುಗ್ಲಿ ಬೋಡಿಗೆ ಹಚ್ಚಿ ಕಲ್ವಾಣಕ್ಲಿ ಬುಗ್ಲಿ ಬುಗ್ಲಿ ನಿಜವಾಗ್ಲೇ ಬೋಡಿಗೆ ಹಚ್ಚಿ ಎರುಗಡೆ ಬಯ್ಯ ಮುಟ್ಟು ಅಂತ ಅಲ್ಲಿ ಕೋಡದಾಟ ಬರಬಾರ್ದು ಬರ್ತೇನೆ ಬಾಕಿ ಕೆಲವು ಪೊಂಜನಕ್ಕಲ್ಲ ನೆರಪೇರು ಬರ್ರೆ ಇದು ಕೋಡದಾಟ ಅಧಿಕೃತ ಮಲ್ಪೊಲಿ ಬಂಡ ಪೊಂಜನಕ್ಕಲ್ಲ ವಿರೋಧಲ್ಲಿ ಈ ಕೋಡದಾಟ ಹೋಗ್ಬಿಡೋ ಕೆಲ ಮಲ್ಪುಲ್ಲ ಹಂಚರಿ ಈ ಅವು ಒಂದು ಬಂದ ಹಂಚಿನ ದುಡ್ಡು ಕಟ್ಟದಿ ಮುಗಲ ಬಂಗಾರ ಹಿಂಗಾರ ಕೊಡೋದು ಹಂಚಿ ಕೊಡ್ದೀಯಲ್ಲ ಈಗಲಕ್ಕೆ ಅಧಿಕೃತ ಮಲ್ಪೇರ್ಲತ್ತೆ ಕುಡಿಯರ್ಲತ್ತು ಇಂಚಾದಲ್ಲ ಒಂಜಿ ತಾರ ಹಂಚಿ ಇಂಚು ಒತ್ತರಲ್ಲ ಬಂಗ ಹಾಪುಣ ಹಂಚು ಒತ್ತರಲ್ಲ ಬಂಗ ಹಾಪುಣ ಐಕಾದ ನಮ್ಮಲ್ಲ ಬ್ಯಾಲೆನ್ಸ್ ಇರ್ಬೋಪುಣೆ ಬೋರ್ಡ ಬಡ್ಚಾದ ಇದು ಮಾತೆರ್ಲ ಕೋಡದಾಟ ಬೋಡೋದಾಡ ಒಂದು ಆಜದಿಂಗೊಂಡು ಕೋಡದಾಟ ಕೊಂಚ ಕಾನೂನು ಅಂತ ಕೋಡದಾಟ ಪ್ರಾಣಕ್ಕೆಲ್ಲ ಅಕ್ಕಡಾಗಲಿ ಎಲ್ಲ ಉಲ್ಟು ಅಂತಿರಲಿಲ್ಲ ಜನಕ್ಲೆ ಚಾಪುಡುಗರು ಐಕ್ಯ ಮಾಡೋದು ಎಲ್ಲ. ಎರಡನೇ ದಿನದ ಕೋಳಿ ಅಂಕಕ್ಕೆ ಪೊಲೀಸರು ಮತ್ತೆ ಬ್ರೇಕ್ ಹಾಕಿದ್ದು ಮಾಜಿ ಶಾಸಕ ಸಂಜು ಮಟಂದೂರು ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ್ ಎಂಎಲ್ಸಿ ಕಿಶೋರ್ ಕುಮಾರ್ ಸ್ಥಳಕ್ಕೆ ತೆರಳಿ ಕೋಳಿ ಅಂಕವನ್ನ ನಡೆಸಿದ್ದಾರೆ. ಹೀಗಾಗಿ ಬಿಜೆಪಿ ಮುಖಂಡರು ಸೇರಿ 27 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇದು ಸಾರ್ವಜನಿಕ ವಲಯದಲ್ಲೂ ಕೂಡ ಭಾರಿ ಚರ್ಚೆಗೆ ಕಾರಣವಾಗಿದೆ. ಎರಡನೇ ದಿನ ರಾಜಕೀಯ ಮೈಲೇಜ್ಗೆ ಬಿಜೆಪಿ ನಾಯಕರು ಹೋಗಿದ್ರು ಅನ್ನೋ ಆರೋಪಕ್ಕೆ ಶಾಸಕ ಭರತ್ ಶೆಟ್ಟಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ಜೂಜಾಗುವುದಿಲ್ಲ. ಅಂಡರ್ಲೈನ್ ಆಗಿ ಹೇಳ್ತಾ ಇದ್ದೇನೆ, ಯಾವುದೇ ರೀತಿಯ ಜೂಜಾಗುವುದಿಲ್ಲ. ಜೂಜಾಗುವಂತ ಏನಾದ್ರು ಆದ್ರೆ ನಾವು ಖಂಡಿತ ಯಾವ್ಯಾವ ಬಿಜೆಪಿ ಶಾಸಕರು ಅದಕ್ಕೆ ಬೆಂಬಲ ಕೊಡುವುದ ಮತ್ತೊಂದು ನಾವು ಮಾಡುವುದಿಲ್ಲ. ಇದು ಎಲ್ಲೇ ಯಾವುದೇ ರೀತಿಯ ಜೂಜಾಗುವುದಿಲ್ಲ. ಆದ್ರೂ ಸಹ ಆ ರೀತಿಯ ಕಾರ್ಯಕ್ರಮವನ್ನ ಹಿಂದೂ ಭಾವನೆಗಳಿಗೆ ಘಾಸಿ ಆಗುವಂತೆ ಅದನ್ನ ಕಾರ್ಯಕ್ರಮ ನಿಲ್ಲಿಸ್ತಾರೆ. ಅಲ್ಲಿ ಬರುವಂತ ನಮ್ಮ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರ ಮೇಲೆಲ್ಲ ಕೇಸ್ ಹಾಕ್ತಾರೆ, ಪ್ರಾಣಿ ಹಿಂಸೆಯ ಕೇಸ್ ಹಾಕ್ತಾರೆ. ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇವರು ಸರ್ಕಾರದ ನೀತಿಯ ಆಗಿದೆ. ಹಿಂದೂ ಮನಸ್ಥಿತಿಯನ್ನ, ಹಿಂದೂ ಪರಂಪರೆ ಸಂಸ್ಕೃತಿಯನ್ನ ದಮನ ಮಾಡುವಂತ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಒಟ್ನಲ್ಲಿ ಕರಾವಳಿಯಲ್ಲಿ ಕೋಳಿ ಅಂಕ ವಿಚಾರವಾಗಿ ಭಾರಿ ವಿವಾದ ಸೃಷ್ಟಿಯಾಗಿದೆ. ಪೊಲೀಸರು ಕಾನೂನು ಪ್ರಕಾರ ನಾವು ಕ್ರಮವನ್ನ ಕೈಗೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇತ್ತ ಕರಾವಳಿಗರು ಕಾನೂನಿಗಿಂತ ಜನರ ಭಾವನೆಗೆ ಬೆಲೆಯನ್ನ ಕೊಡಿ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆಗೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕೋಳಿ ಅಂಕ ಅಂತಂದ್ರೆ ತುಳುನಾಡಿನ ಸಂಸ್ಕೃತಿ. ಆದ್ರೆ ಕಾನೂನಿನ ಕಾರಣ ನೀಡಿ ಕೋಳಿ ಅಂಕಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಆಗ್ತಾ ಇದೆ. ಇತ್ತೀಚೆಗೆ ನಡೆದಂತ ಈ ಕೋಳಿ ಅಂಕದಲ್ಲಿ ಪೊಲೀಸರು ಕೇಸ್ ಸೇರಿದಂತೆ ರಾಜಕೀಯ ನಾಯಕರ ಒಂದಷ್ಟು ವಾಕ್ಸಮರಕ್ಕೂ ಕೂಡ ಕಾರಣ ಆಗಿದೆ. ಅಸಲಿಗೆ ಅಲ್ಲಿ ಹಾಗಾದ್ರೆ ನಡೆದಿದ್ದೇನು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ.